ಪಶ್ಚಿಮ ಬಂಗಾಳದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ರಿಸಲ್ಟ್ನ ಏನು ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಒಂದು ಚುನಾವಣೆ ಇದು ಅಂತೇಳಿ. ಆಲ್ಮೋಸ್ಟ್ ಹೋದಂಥ ಎಲ್ಲ ಪತ್ರಕರ್ತರು ಅದನ್ನೇ ಹೇಳಿದ್ದು, ಏನು ಆಗ್ತಾ ಇದೆ, ಏನು ಆಗಬಹುದು ಅನ್ನೋದನ್ನ ಈ ಸಲ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ರಿಸಲ್ಟು ಹಾಗೆ ಕಾಣಿಸ್ತಾ ಇದೆ, ಸದ್ಯದ ಟ್ರೆಂಡು ನೆಕ್ ಟು ನೆಕ್ ಫೈಟ್ ಕಾಣಿಸ್ತಾ ಇದೆ. ಅಲ್ಲ, ಈಗಲೂ ಕೂಡ ಅದನ್ನೇ ಹೇಳಬೇಕು, ರಿಸಲ್ಟು ಏನಾಗತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ಪಶ್ಚಿಮ ಬಂಗಾಳದ ನಾವು ನಂಬರ್ಗಳನ್ನು ನೋಡ್ತಾ ಇದ್ದೆ, 112 TMC, 113 BJP, ಆಲ್ಮೋಸ್ಟ್ ಈಕ್ವಲ್ ಆಗಿ ಅದು ಹೋಗ್ತಾ ಇದೆ. ಏನು ಆಗತ್ತೆ ಅಂತ ಹೇಳೋದಂತೂ ಸುಲಭ ಅಲ್ಲ. ಬಟ್ ನನಗೆ ಒಂದು ಅನಿಸೋದೇನು ಅಂತಂದರೆ, ಅಕಸ್ಮಾತ್ ಏನಾದರೂ ಪಶ್ಚಿಮ ಬಂಗಾಳದೊಳಗಡೆ 4ನೇ ಬಾರಿಗೆ ಮಮತಾ ಬ್ಯಾನರ್ಜಿ ಅವರು ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾದರೆ, ಅವರು ಕಳೆದ ಸಲ ಏನು 215 ಕ್ಷೇತ್ರಗಳಲ್ಲಿ ಗೆದ್ದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅದೆಲ್ಲ ಆಗಿತ್ತಲ್ಲ, ಆ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಸರಿ. ಅವರೇನಾದರೂ TMC ಏನಾದರೂ ಅಧಿಕಾರಕ್ಕೆ ಬಂದರೆ ಅದು ಏನು ಮ್ಯಾಜಿಕ್ ಫಿಗರ್ನಿಂದ ಸ್ವಲ್ಪ ಮುಂದೆ ಇರ್ಬೋದು, ಅವರು ಭಾಳ ಸಿಂಪಲ್ ಮೆಜಾರಿಟಿಯನ್ನು ಕೂಡ ಪಡಿಬಹುದು. ಇನ್ ಕೇಸ್ ಏನಾದರೂ BJP ಅಧಿಕಾರಕ್ಕೆ ಬರೋದಾದರೆ ಪಶ್ಚಿಮ ಬಂಗಾಳದಲ್ಲಿ, ಅವಾಗ ದೊಡ್ಡ ಮಟ್ಟದ ನಂಬರಿಂದನೇ ಬರ್ಬೋದು. ಯಾಕಂದರೆ ಜನಗಳ ಪಶ್ಚಿಮ ಬಂಗಾಳದ ಮತದಾರರ ಒಂದು ವೋಟ್ ಹಾಕುವಂಥ ಒಂದು ಪ್ಯಾಟರ್ನು ನೀವು ಆವಾಗಲೇ ಪ್ರಸ್ತಾಪ ಮಾಡಿದ್ರಿ. ಒಂದು 40 ವರ್ಷಗಳ ಹಿಂದಿನ ಎಲ್ಲ ಇತಿಹಾಸವನ್ನು ನಾವು ನೋಡಿದರೆ ಆಲ್ಮೋಸ್ಟ್ ಅಲ್ಲಿ ಒನ್ ಸೈಡ್ ಆಗಿ ಜನ ಇದನ್ನು ಮಾಡ್ತಾರೆ. ಅಲ್ಲಿ CPM ಪಾರ್ಟಿ ಅಧಿಕಾರ ಇದ್ದಾಗಲೂ ಕೂಡ 30 ವರ್ಷಕ್ಕಿಂತ ಹೆಚ್ಚು ಅವರು ಅಧಿಕಾರವನ್ನು ಮಾಡಿದರು. ಈಗ 15 ವರ್ಷದಿಂದ TMC ಮಾಡ್ತಾ ಇದ್ದಾರೆ. CPMಗಿಂತ ಮುಂಚೆ ಕಾಂಗ್ರೆಸ್ ಭಾಳ ವರ್ಷಗಳ ಕಾಲ ಅಲ್ಲಿ ಅಧಿಕಾರವನ್ನು ಮಾಡಿದೆ. ಯಾವಾಗಲೂ ಕೂಡ ಒನ್ ಸೈಡ್ ಆಗಿ ಅಲ್ಲಿ ಓಟ್ ಹಾಕುವಂಥ ಒಂದು ಇದು ಇದೆ, ಜನರ ಒಂದು ಅಲ್ಲಿ ಮತದಾರರ ಒಂದು ಟ್ರೆಂಡ್ ಆ ರೀತಿ ಇದೆ. ಈ ಸಾರಿ ಏನಾದರೂ TMC ಮತ್ತೆ ಗೆಲ್ಲೋದಾದರೆ ಅದು ಭಾಳ ಸಿಂಪಲ್ಲಾಗಿ ಒಂದು ನಂಬರನ್ನು ಪಡಿಬಹುದು. ಗೊತ್ತಿಲ್ಲ, ಐ ಮೇ ಬಿ ರಾಂಗ್. ಯಾಕಂದರೆ ಕೆಲವರು ವೆಸ್ಟ್ ಬೆಂಗಾಲದ ಲೋಕಲ್ ಚಾನೆಲ್ಗಳ ಒಂದು ಎಕ್ಸಿಟ್ ಪೋಲ್ಗಳ ಪ್ರಕಾರ ಅವರು 200ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಗಟ್ ಫೀಲಿಂಗ್ ಏನಪ್ಪ ಅಂತಂದರೆ, TMC ಗೆಲ್ಲೋದಾದರೆ ಅದು ಭಾಳ ದೊಡ್ಡ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ 200+ ಆ ಥರ ಏನೂ ಆಗಲಿಕ್ಕಿಲ್ಲ. BJP ಗೆಲ್ಲೋದಾದರೆ ಅವರು 200 ಹತ್ರನೂ ಹೋಗಿಬಿಡ್ಬೋದು, ಅಥವಾ ದಾಟಿನೇ ಬಿಡ್ಬೋದು. ಯಾಕಂದರೆ ನೀವು ಕಂಪ್ಲೀಟಾಗಿ ಆ್ಯಂಟಿ ಇನ್ಕಂಬನ್ಸಿಯಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋದು ಪ್ರೂವ್ ಆಗುತ್ತೆ. ಆ್ಯಸ್ ಎ ರೂಲಿಂಗ್ ಪಾರ್ಟಿ TMC ಭಾಳ ಒಳ್ಳೆ ಅದ್ಭುತವಾದಂಥ ಒಂದು ಆಡಳಿತವನ್ನು ವೆಸ್ಟ್ ಬೆಂಗಾಲ್ ಒಳಗಡೆ ಕೊಟ್ಟಿದೆ ಅಂತ ಯಾರೂ ಹೇಳ್ತಾ ಇಲ್ಲ. ಅಲ್ಲಿ ಕರಪ್ಷನ್ ಇದೆ, ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದೆ, ಅಲ್ಲಿ ಎಲ್ಲ ಗುಂಡಾಗಿರಿ ಇದೆ, TMC ಕಾರ್ಯಕರ್ತರು TMC ನಾಯಕರುಗಳ ಗುಂಡಾಗಿರಿ ಇದೆ. ಅವರು ಬೇರೆ ಯಾವ ತಮ್ಮ ವಿರೋಧಿಗಳನ್ನು ಬೆಳಿಲಿಕ್ಕೆ ಬಿಡೋದಿಲ್ಲ, ಎಲ್ಲ ರೀತಿಯ ಬಲಪ್ರಯೋಗವನ್ನು ಮಾಡ್ತಾರೆ. ಈ ಥರದ್ದೆಲ್ಲ ಅವ್ರ ಬಗ್ಗೆ ಬಹಳಷ್ಟು ನೆಗೆಟಿವ್ ಇದೆ. ಆದರೆ ಅದರ ಮೀರಿನೂ ಕೂಡ ಒಂದು ಈ ಬಾರಿ ಚುನಾವಣೆ ಒಳಗಡೆ ಆಗ್ತಾ ಇರೋದೇನು ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಅಂತಂದರೆ ಅದು ಔಟ್ಸೈಡರ್ ಪಾರ್ಟಿ ಅಂತನ್ನುವ ಒಂದು ನೆರೆಟಿವ್, ಔಟ್ಸೈಡರ್ಸ್ ವರ್ಸಸ್ ಬೆಂಗಾಲಿ ಅಸ್ಮಿತೆಯ ಬಗ್ಗೆ ಒಂದು ನೆರೆಟಿವನ್ನು ಮಾಡುವಂಥ ಪ್ರಯತ್ನವನ್ನು TMC ಪಾರ್ಟಿ ಮಾಡಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಹೋಲಿಕೆ ಮಾಡಬಹುದಾದಂಥ ಅವ್ರಿಗೆ ಅವರ ಸರಿಸಮಾನವಾದಂಥ ಒಂದು ಫೇಸು ವೆಸ್ಟ್ ಬೆಂಗಾಲ್ನೊಳಗಡೆ ಇಲ್ಲ. ಈಗಲೂ ಕೂಡ ನರೇಂದ್ರ ಮೋದಿ ಅವರ ಒಂದು ಫೇಸ್ ಇಟ್ಕೊಂಡೇ ಚುನಾವಣೆಯನ್ನು ವೆಸ್ಟ್ ಬೆಂಗಾಲಲ್ಲಿ BJP ಮಾಡ್ತಾ ಇದೆ. ನೀವು ಪಶ್ಚಿಮ ಬಂಗಾಳದ ಲೋಕಲ್ ಜನಗಳಿಗೆ, ಅಲ್ಲಿ ಲೋಕಲ್ ಮತದಾರರಿಗೆ ಫೇಸ್ ಯಾರು ಅಂತಂದರೆ, ಅಲ್ಲಿ ಇರೋ ಬಿಗ್ಗೆಸ್ಟ್ ಫೇಸು ಸುವೇಂದು ಅಧಿಕಾರಿ. ಸುವೇಂದು ಅಧಿಕಾರಿನ ಯಾವುದೇ ಕಾರಣಕ್ಕೂ ನೀವು ಮಮತಾ ಬ್ಯಾನರ್ಜಿ ಜೊತೆಗೆ ಕಂಪೇರ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಇದು ಹೊರಗಡೆಯಿಂದ ಬಂದಿರುವಂಥ ಪಾರ್ಟಿ, ಹೊರಗಡೆಯಿಂದ ಬಂದಿರುವಂಥ ನಾಯಕರುಗಳು. ನಾಳೆ ಸುವೇಂದು ಅಧಿಕಾರಿ ಏನಾದರೂ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಆಗಿಬಿಟ್ರೆ ಇವರ ಜುಟ್ಟು ಗುಜರಾತ್ ಕೈ ಒಳಗಡೆ ಇರುತ್ತೆ ಅಂತ ಒಂದು ಜನರಿಗೆ ತಿಳಿಸುವಂಥ, ಅಥವಾ ಅದನ್ನು ನಿಜ ಅನ್ನಿ ಸುಳ್ಳನ್ನಿ ಆ ಥರದ ಒಂದು ಅಭಿಪ್ರಾಯವನ್ನು ಜನರ ಮನಸ್ಸಿನೊಳಗಡೆ ಒಂದು ತುರುಕುವಂಥ ಪ್ರಯತ್ನವನ್ನು TMC ಮಾಡಿದೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆಯೋ ಗೊತ್ತಿಲ್ಲ. ಬಟ್ ಇಲ್ಲಿಯವರೆಗಿನ ಒಂದು ಟ್ರೆಂಡ್ಗಳನ್ನು ನೋಡ್ತಾ ಇದ್ರೆ ಭಾಳ ಕ್ಲೋಸ್ ಫೈಟು, ಟೈಟ್ ಫೈಟು ಇದೆ ಅಂತ ಅನ್ಸುತ್ತೆ. ವೆಸ್ಟ್ ಬೆಂಗಾಲಲ್ಲೂ ಇದೆ ಮತ್ತು ಕೇರಳದಲ್ಲೂ ಕೂಡ ಇದೆ. ಅಸ್ಸಾಂ ಮತ್ತು ತಮಿಳುನಾಡಲ್ಲಿ ಮೋರ್ ಆರ್ ಲೆಸ್ ಪಿಕ್ಚರ್ ಕ್ಲಿಯರ್ ಆಗಿದೆ. ಆದರೆ ಕೇರಳ ಮತ್ತು ವೆಸ್ಟ್ ಬೆಂಗಾಲ್ ಒಳಗಡೆ ಭಾಳ ಟೈಟ್ ಫೈಟ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋ ರೀತಿ ಒಳಗಡೆ ಇದೆ. ನೀವು ಉಲ್ಲೇಖ ಮಾಡಿದೆ ಸರ್, ಭಯಮುಕ್ತ ವಾತಾವರಣದ ಬಗ್ಗೆನೇ ಮಹೇಶ್ ತೆಂಗಿನಕಾಯಿ ಸರ್ ಮಾತನಾಡುವ ಟೈಮ್ನಲ್ಲೂ ಅದನ್ನೇ ಉಲ್ಲೇಖ ಮಾಡಿದ್ದು, ನೀವು ಅದನ್ನೇ ಉಲ್ಲೇಖ ಮಾಡಿದ್ರಿ. ಪಶ್ಚಿಮ ಬಂಗಾಳದಲ್ಲಿ ರೈಟ್, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ.
ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಾಗಲಕೋಟೆಯಲ್ಲಿ ಎರಡನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ 3207 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಮೊದಲ ಸುತ್ತಿನಲ್ಲಿ 1000 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿತ್ತು. ಎರಡನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 3207 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 3207 ಮತಗಳು. ಬಾಗಲಕೋಟೆಯಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿದ್ದೇ ಸುಮಾರು 40 ನಿಮಿಷ ತಡವಾಗಿ. ವೀರಣ್ಣ ಚರಂತಿಮಠ್ ಬಾಗಲಕೋಟೆಯಲ್ಲಿ 3 ಬಾರಿ ಶಾಸಕರಾಗಿದ್ದವರು. HY ಮೇಟಿ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರಕ್ಕೆ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ 5-6 ದಿನಗಳ ಕಾಲ ಪ್ರಚಾರ ಮಾಡ್ತಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಮೈಕ್ರೋ ಲೆವೆಲ್ನಲ್ಲಿ ಬೂತ್ ಮಟ್ಟದಲ್ಲಿ ವರ್ಕ್ ಮಾಡ್ತಾರೆ ಕಾರ್ಯಕರ್ತರ ಜೊತೆಗೆ ಸೇರ್ಕೊಂಡು. ಅದು ವರ್ಕ್ ಆಗಿದ್ಯಾ ಕಾಂಗ್ರೆಸ್ ಪಾಳ್ಯಕ್ಕೆ? ಆರಂಭದ ಒಂದು ಮಾಹಿತಿ ಪ್ರಕಾರ 2 ಸುತ್ತಿನಲ್ಲಿ ಸದ್ಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎರಡನೇ ಸುತ್ತು ಮುಕ್ತಾಯ ಆಗಿದೆ. 3207 ಮತಗಳಿಂದ ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದು ಸದ್ಯದ ಅಪ್ಡೇಟ್. ವೀರಣ್ಣ ಚರಂತಿಮಠ ಕಳೆದ ಬಾರಿಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 5800 ಮತಗಳ ಅಂತರದಿಂದ HY ಮೇಟಿ ಅವರ ವಿರುದ್ಧ ಸೋಲನ್ನ ಕಂಡಿದ್ರು ವೀರಣ್ಣ ಚರಂತಿಮಠ. ಈ ಬಾರಿ ಸದ್ಯದ ಟ್ರೆಂಡ್ ಪ್ರಕಾರವೂ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ ಇದೆ. ವೀರಣ್ಣ ಚರಂತಿಮಠ್ ಹಿನ್ನಡೆಯಲ್ಲಿದ್ದಾರೆ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸದ್ಯದ ಟ್ರೆಂಡ್ ಕೂಡ ಗಮನಿಸಿ ಬಿಡೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸಮರ್ಥ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಹಿನ್ನಡೆಯಲ್ಲಿದ್ದಾರೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಉಮೇಶ್ ಮೇಟಿ ಸುಮಾರು 6106 ಮತಗಳನ್ನ ಪಡ್ಕೊಂಡಿದ್ದಾರಂತೆ. ವೀರಣ್ಣ ಚರಂತಿಮಠ್ ಅವರಿಗೆ ಲಭ್ಯವಾಗಿರುವಂತಹ ಮತಗಳು 3899. ಎರಡನೇ ಸುತ್ತಿನ ಮುಕ್ತಾಯದ ನಂತರದಲ್ಲಿ ಲಭ್ಯವಾಗ್ತಾ ಇರುವಂತಹ ನಂಬರ್ಸ್ ಇದು. ಉಮೇಶ್ ಮೇಟಿ 6106 ಮತಗಳನ್ನ ಪಡ್ಕೊಂಡ್ರೆ ವೀರಣ್ಣ ಚರಂತಿಮಠ್ 2899 ಮತಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎರಡೂ ವಿಧಾನಸಭಾ ಕ್ಷೇತ್ರಗಳು ಬೈ ಎಲೆಕ್ಷನ್ ಎದುರಿಸ್ತಾ ಇರುವಂತಹ ಕ್ಷೇತ್ರಗಳು. ಎರಡರಲ್ಲೂ ಇದ್ದಿದ್ದು ಕಾಂಗ್ರೆಸ್ ಶಾಸಕರು. ಈ ಚುನಾವಣೆಯ ಫಲಿತಾಂಶ, ಈ ಬೈ ಎಲೆಕ್ಷನ್ನ ಫಲಿತಾಂಶವೂ ಕೂಡ ಯಾವ ರೀತಿಯಾದಂತಹ ಮೆಸೇಜ್ ಕೊಡುತ್ತೆ ಅನ್ನುವಂತ ಕುತೂಹಲ ಇದೆ. ಒಂದು ವೇಳೆ ದಾವಣಗೆರೆ ದಕ್ಷಿಣವನ್ನ ಕಾಂಗ್ರೆಸ್ ಏನಾದ್ರೂ ಕಳ್ಕೊಂಡ್ಬಿಟ್ರೆ, ಸದ್ಯ ಹಿನ್ನಡೆಯಲ್ಲಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ, ಕಾಂಗ್ರೆಸ್ ಏನಾದ್ರೂ ಕಳ್ಕೊಂಡ್ಬಿಟ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅದರ ಪರಿಣಾಮಗಳು ಏನಾಗಬಹುದು ಅನ್ನೋದು ಕುತೂಹಲ. ಯಾಕಂದ್ರೆ ಚುನಾವಣೆ ಮುಗಿದಂತ ನೆಕ್ಸ್ಟ್ ಡೇನೆ ಮುಸ್ಲಿಂ ನಾಯಕರು ಬಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಅನ್ನ ಮಾಡಿ ತಮ್ಮದೇ ಮುಸ್ಲಿಂ ನಾಯಕರ ವಿರುದ್ಧ ಯಾರು ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕಾಗಿತ್ತೋ ಅದರಲ್ಲಿ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು, ಅಥವಾ ಬೇರೆ ಮುಸ್ಲಿಂ ಅಭ್ಯರ್ಥಿಗಳು ಯಾರಿದ್ದಾರೋ ಕಣದಲ್ಲಿ ಅವ್ರಿಗೆ ಫಂಡಿಂಗ್ ಮಾಡುವಂತಹ ಕೆಲಸ ಆಯಿತು. ಇಂತಹ ಆರೋಪಗಳನ್ನೆಲ್ಲ ರಿಜ್ವಾನ್ ಅರ್ಷದ್ ಹಾಗೆ ಸಲೀಂ ಅಹಮದ್ ಅವರು ಮಾಡಿದ್ರು ಪ್ರೆಸ್ ಮೀಟ್ ಅನ್ನ ಮಾಡಿ. ಒಂದು ಚುನಾವಣೆ ಮುಕ್ತಾಯ ಆದಂತಹ ನಂತರದಲ್ಲಿ ಸಡನ್ ಆಗಿ ಕಾಂಗ್ರೆಸ್ನ ನಾಯಕರೇ ಬಂದು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಸುದ್ದಿಗೋಷ್ಠಿಯನ್ನ ಮಾಡಿ ಇಂಥದ್ದೊಂದು ಆರೋಪ ಮಾಡ್ತಾರೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣದಲ್ಲಿ ದೊಡ್ಡ ಮಟ್ಟದ ಹೊಡೆತ ಆಗಿರಬಹುದು ಅನ್ನುವಂತಹ ಚರ್ಚೆ ಆಗ್ಲೇ ಆರಂಭ ಆಗಿತ್ತು. ಸದ್ಯದ ಟ್ರೆಂಡ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.